ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಧಾರಾವಾಹಿ ಮಾತು. ಭಾರ್ಗವಿ LLB ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ LLB ನಾಳೆಯ ಸಂಚಿಕೆ ಸಂಪೂರ್ಣ ಸಾರಾಂಶ. ನಾಳೆಯ ಭಾರ್ಗವಿ LLB ಸಂಚಿಕೆ ತುಂಬಾ ಕುತೂಹಲದಿಂದ ಕೂಡಿದೆ. ಕೋರ್ಟ್ನಲ್ಲಿ ಭಾರ್ಗವಿ ಪರವಾಗಿ ವಕೀಲರಾಗಿ ಅರ್ಜುನ್ ಹಾಜರಾಗ್ತಾರೆ ಅನ್ನೋದು ತಿಳಿದಾಗ ಭಾರ್ಗವಿ ಮತ್ತು ರವೀಂದ್ರ ಅವರಿಗೆ ಭಾರೀ ಖುಷಿಯಾಗತ್ತೆ. ಇತ್ತ JP ಪಾಟೀಲ್ಗೂ ಮಗ ವಕೀಲನಾಗಿ ಕೋರ್ಟ್ಗೆ ಬಂದಿರುವುದನ್ನ ನೋಡಿ ಹೆಮ್ಮೆ ಆಗುತ್ತದಾದರೂ ತನ್ನ ವಿರುದ್ಧವೇ ಅರ್ಜುನ್ ವಾದ ಮಾಡುವುದರಿಂದ ಆತಂಕವೂ ಹೆಚ್ಚಾಗುತ್ತೆ. ಅರ್ಜುನ್ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ವಾದಿಸಿ ಸಂಧ್ಯಾ ನಿಜವಾಗಿಯೂ ಸತ್ತಿದ್ದಾಳೆ ಅನ್ನೋ ಸತ್ಯವನ್ನು ಮುಂದಿಡ್ತಾರೆ. ಸಂಧ್ಯನ ಹೆಸರಿನಲ್ಲಿ ಕೋರ್ಟ್ಗೆ ಬಂದಿರುವವಳು ಸಂಧ್ಯಾ ಅಲ್ಲ, ರಮ್ಯಾ ಅನ್ನೋದನ್ನು ಪ್ರೂವ್ ಮಾಡಲು ಅರ್ಜುನ್ DNA ಟೆಸ್ಟ್ ಮಾಡಲು ಕೋರ್ಟ್ ಅನುಮತಿ ಕೇಳ್ತಾರೆ. DNA ಟೆಸ್ಟ್ ನಡೆದರೆ ಸಂಧ್ಯಾ ಸತ್ತಿದ್ದಾಳೆ ಅನ್ನೋದು ಖಚಿತವಾಗುತ್ತದೆ ಮತ್ತು ರಮ್ಯಾ ಸುಳ್ಳು ಸಾಕ್ಷಿ ಹೇಳಿದ್ದಾಳೆ ಅನ್ನೋದು ಬಹಿರಂಗವಾಗುತ್ತದೆ. ಈ ಎಲ್ಲಾ ನಾಟಕದ ಹಿಂದೆ ಬೃಂದಾ ಇದ್ದಾಳೆ ಅನ್ನೋ ಸತ್ಯವು ಕೋರ್ಟ್ ಮುಂದೆ ಬಯಲಾಗುವ ಸಾಧ್ಯತೆಯಿರುತ್ತದೆ. ಇದರಿಂದ ಭಾರ್ಗವಿಯ ಮೇಲೆ ಬಂದ ಎಲ್ಲಾ ಆರೋಪಗಳು ಸುಳ್ಳು ಅನ್ನೋದು ಸಾಬೀತಾಗಿ ಭಾರ್ಗವಿಗೆ ನ್ಯಾಯ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಜೊತೆಗೆ ಸಂಧ್ಯನ ಸಾವಿಗೆ ಕಾರಣರಾದವರಿಗೂ ಶಿಕ್ಷೆ ಆಗುವ ದಾರಿ ತೆರೆದುಕೊಳ್ಳುತ್ತದೆ. ನಾಳೆಯ ಸಂಚಿಕೆಯಲ್ಲಿ DNA ಟೆಸ್ಟ್ ರಿಪೋರ್ಟ್ ಏನ್ ಹೇಳುತ್ತೆ? ಬೃಂದನ ಬಂಡವಾಳ ಸಂಪೂರ್ಣ ಬಯಲಾಗುತ್ತಾ? ಭಾರ್ಗವಿ ಬಿಡುಗಡೆ ಆಗುತ್ತಾಳಾ? ಎಲ್ಲಕ್ಕೂ ಉತ್ತರ ಕಾಡಿ ನಾಳೆಯ ಎಪಿಸೋಡ್ ಮಿಸ್ ಮಾಡದೆ ನೋಡಿ.